ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಮುದ್ರ ಸೇತು ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಶ್ರೀರಾಮಚಂದ್ರ ಸೀತಾದೇವಿಯನ್ನ ರಾವಣನ ಸೆರೆಯಿಂದ ಬಿಡಿಸ್ಕೊಂಡು ಬರೋದಕ್ಕೆ ಸಮುದ್ರಕ್ಕೊಂದು ಸೇತುವೆಯನ್ನು ಕಟ್ಟಿಸ್ತಾನೆ. ನಳ ಮತ್ತು ನೀಲರ ಮಾರ್ಗದರ್ಶನದಲ್ಲಿ ವಾನರ ಸೇನೆ ಅವತ್ತು ಆ ಸೇತುವೆಯನ್ನು ನಿರ್ಮಾಣ ಮಾಡಿತು. ಅದು ಅತ್ಯದ್ಭುತ ಟೆಕ್ನಾಲಜಿಯನ್ನು ಹೊಂದಿತ್ತು. ಅದರ ಅನುಪಾತ ಕೂಡ ಅಷ್ಟೇ ನಿಖರವಾಗಿತ್ತು ಅನ್ನೋ ಮಾಹಿತಿಗಳು ನಮಗೆ ರಾಮಾಯಣದಲ್ಲಿ ಸಿಗುತ್ತವೆ. ಆದರೆ ಕೆಲವರಿದ್ದಾರೆ, ಅವರು ರಾಮಾಯಣ ನಡೆದಿತ್ತು ಅನ್ನೋದನ್ನು ನಂಬೋದಿಲ್ಲ. ಸಮುದ್ರದ ಮೇಲೆ ಸೇತುವೆ ಗೀತುವೆ ಕಟ್ಟೋದಕ್ಕಾಗತ್ತೇನ್ರಿ ಅಂತ ಕೇಳ್ತಾರೆ. ಹಾಗೆ ಕೇಳುವವರಿಗೆ ಭಾರತದಲ್ಲಿರೋ ಸಾಕಷ್ಟು ಸಮುದ್ರ ಸೇತುವೆಗಳು ಈಗ ಉತ್ತರವಾಗಿ ನಿಂತಿವೆ. ಅದರಲ್ಲೂ ರಾಮೇಶ್ವರಮನ್ನು ಸಂಪರ್ಕಿಸುವ ಪಂಬನ್ ಬ್ರಿಡ್ಜ್, ಬಾಂದ್ರಾ ವರ್ಲಿ ಬ್ರಿಡ್ಜು, ಅಟಲ್ ಸಿ ಬ್ರಿಡ್ಜು, ರಾಮೇಶ್ವರಂ ರೋಡ್ ಬ್ರಿಡ್ಜು ಸೇರಿದ ಹಾಗೆ ಸಾಕಷ್ಟು ಸೇತುವೆಗಳು ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಾ ಇವೆ. ಇದೇ ಥರದ ಸೇತುವೆಯನ್ನೇ ಸಾವಿರಾರು ವರ್ಷಗಳ ಹಿಂದೆ ವಾನರ ಸೇನೆಯ ನೇತೃತ್ವದಲ್ಲಿ ರಾಮ ನಿರ್ಮಾಣ ಮಾಡಿಸಿದ್ದ ಅನ್ನೋದನ್ನ ನಮಗೆ ರಾಮಾಯಣ ಹೇಳುತ್ತೆ. ಈಗ ಸಮುದ್ರ ಸೇತುವೆಗಿಂತಲೂ ವಿಶೇಷವಾದ ನಿರ್ಮಾಣವೊಂದನ್ನು ಮಾಡೋದಕ್ಕೆ ಅಮೆರಿಕ ಮತ್ತು ಬ್ರಿಟನ್ಗಳು ಹೋಗ್ತಾ ಇವೆ. ಅದಕ್ಕಾಗಿ 19 ಲಕ್ಷ ಕೋಟಿ ಡಾಲರ್ಗಳನ್ನು ವ್ಯಯ ಮಾಡೋದಕ್ಕೆ ಅವರು ಸಿದ್ಧ ಆಗಿದ್ದಾರೆ. ಹಾಗಾದರೆ ಏನಿದು ವಿಶೇಷ ಪ್ರಾಜೆಕ್ಟು? ಇದರಿಂದ ಯಾರಿಗೆ ಯಾವ ರೀತಿಯ ಅನುಕೂಲ ಆಗುತ್ತೆ? ಇಷ್ಟಕ್ಕೂ ಇಂಥದ್ದೊಂದು ಪ್ರಾಜೆಕ್ಟ್ನ ಅಗತ್ಯ ಈ ಜಗತ್ತಿಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜಗತ್ತನ್ನೇ ಅಚ್ಚರಿಗೆ ಈಡು ಮಾಡ್ತಾ ಇರೋ ಪ್ರಾಜೆಕ್ಟು. ಅಲ್ಲಿ ಜಗತ್ತಿನ ಅತಿ ಭಯಾನಕ ಸಾಗರದ ಒಳಗೆ ಟನಲ್ ನಿರ್ಮಾಣ ಮಾಡ್ತಾರಂತೆ. ಅದಕ್ಕಾಗಿ ಚೈನಾದ GDPಯಷ್ಟು ಹಣವನ್ನು ಖರ್ಚು ಮಾಡಲಾಗುತ್ತಂತೆ. ಈ ಮೂಲಕ ಅಮೆರಿಕ ಮತ್ತು ಯುರೋಪನ್ನು ಜೋಡಿಸುವ ಕೆಲಸ ಆಗ್ತಾ ಇದೆಯಂತೆ. ಇಂಥದ್ದೊಂದು ಪ್ರಾಜೆಕ್ಟನ್ನು ನಾವು ಊಹಿಸ್ಕೊಳ್ಳೋದಕ್ಕಾದರೂ ಆಗುತ್ತಾ? ಆದರೆ ಅಮೆರಿಕ ಮತ್ತು ಬ್ರಿಟನ್ಗಳು ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳೋದಕ್ಕೆ ಉತ್ಸುಕವಾಗಿವೆ. ಅಂದಹಾಗೆ ಆ ಪ್ರಾಜೆಕ್ಟ್ನ ಹೆಸರು ಟ್ರಾನ್ಸ್ ಅಟ್ಲಾಂಟಿಕ್ ಟನಲ್. ಹೆಸರೇ ಹೇಳ್ತಿರೋ ಹಾಗೆ ಈ ಟನಲ್ ನಿರ್ಮಾಣ ಆಗೋದು ಅಟ್ಲಾಂಟಿಕ್ ಸಾಗರದ ಒಳಗೆ. ಇದನ್ನು ಲಂಡನ್ನಿಂದ ನ್ಯೂಯಾರ್ಕ್ವರೆಗೆ ನಿರ್ಮಾಣ ಮಾಡೋದಕ್ಕೆ ಈ ಪ್ಲಾನ್ ಸಿದ್ಧ ಆಗ್ತಾ ಇದೆ. ಈ ಮೂಲಕ ಜಗತ್ತಿನ 2 ಮಹಾನಗರಗಳ ನಡುವಿನ ಪ್ರಯಾಣದ ಸಮಯವನ್ನು ಕೇವಲ 54 ನಿಮಿಷಕ್ಕಿಳಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಸರಿಸುಮಾರು 19 ಲಕ್ಷ ಕೋಟಿ ಡಾಲರ್ಗಳು ಖರ್ಚಾದರೂ ಪರವಾಗಿಲ್ಲ, ಈ ಪ್ರಾಜೆಕ್ಟನ್ನು ಮಾಡಲೇಬೇಕು. ಆ ಮೂಲಕ ಜಗತ್ತಲ್ಲಿ ಅದ್ಭುತವೊಂದನ್ನು ಸಾಧಿಸಬೇಕು ಅನ್ನೋ ನಿರ್ಧಾರಕ್ಕೆ 2 ದೇಶಗಳು ಬಂದಂತಿವೆ. ಹಾಗೆ ನೋಡಿದರೆ ಈ ಟನಲ್ನ ವಿಷಯ ಇದೆಯಲ್ಲ, ಇದು ಹೊಸತೇನಲ್ಲ. ಈ ಹಿಂದೆ ಫ್ರಾನ್ಸ್ ಮತ್ತು ಬ್ರಿಟನ್ಗಳ ನಡುವೆ ಸಂಪರ್ಕವನ್ನು ಸಾಧಿಸುವ ನಿಟ್ಟಲ್ಲಿ ಸ್ಟ್ರೈಟ್ ಆಫ್ ಡೋವರಲ್ಲಿ ಇಂಗ್ಲಿಷ್ ಚಾನಲ್ನ ಅಡಿಯಲ್ಲೇ ಒಂದು ಟನಲನ್ನು ನಿರ್ಮಾಣ ಮಾಡಲಾಯಿತು. ಅದು ರೈಲ್ವೆ ಟನಲ್ ಆಗಿದ್ದು 1994ರಲ್ಲಿ ಆ ಟನಲ್ ಕಂಪ್ಲೀಟ್ ಆಯಿತು. ಅದರಲ್ಲಿ ಸರಿಸುಮಾರು 23.5 ಮೈಲಿಗಳಷ್ಟು ದೂರದ ಟನಲನ್ನು ನಿರ್ಮಾಣ ಮಾಡಲಾಗಿದ್ದು, ಇದರಲ್ಲಿ ಪ್ರತಿ ಗಂಟೆಗೆ 99 ಮೈಲಿಗಳಷ್ಟು ವೇಗದಲ್ಲಿ, ಅಂದರೆ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚರಿಸುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಟನಲ್ ಜಗತ್ತಿನ ಅತಿ ಉದ್ದದ ಅಂಡರ್ ಸಿ ಟನಲ್ ಅನ್ನುವ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿತ್ತು. ಈ ಟನಲ್ನ ನಿರ್ಮಾಣಕ್ಕೂ ಮುನ್ನ ಸರಿಸುಮಾರು 20 ವರ್ಷಗಳ ಕಾಲ ಸಾಕಷ್ಟು ಬಾರಿ ಸರ್ವೆಗಳನ್ನು ಮಾಡಲಾಯಿತು. ಆ ಬಳಿಕ ಟನಲ್ ಬೋರಿಂಗ್ ಮಿಷನ್ಗಳ ಸಹಾಯದಿಂದ, ಅಂದರೆ ಈಗ ನಮ್ಮ ಮೆಟ್ರೋ ಕೆಲಸವನ್ನು ಮಾಡ್ತಾ ಇವೆಯಲ್ಲ ಬೋರಿಂಗ್ ಮಿಷನ್ಗಳು, ಅಂಥ ಯಂತ್ರಗಳ ಸಹಾಯದಿಂದ ಈ ಟನಲ್ ಅನ್ನು ನಿರ್ಮಾಣ ಮಾಡಲಾಯಿತು. ಅದಕ್ಕಾಗಿ ಸುಮಾರು 6 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದರು. 1994ರ ಮೇ 19ರಂದು ಈ ಟನಲ್ ಲೋಕಾರ್ಪಣೆ ಆಯಿತು. ಈ ಸಂದರ್ಭದಲ್ಲೇ ಬ್ರಿಟನ್ ಮತ್ತು ಅಮೆರಿಕಾದ ನಡುವೆ ಅಟ್ಲಾಂಟಿಕ್ ಸಾಗರದಲ್ಲೊಂದು ಟನಲ್ ಅನ್ನು ನಿರ್ಮಿಸುವ ಯೋಜನೆ ಮತ್ತು ಯೋಚನೆಗಳು ಶುರುವಾದವು. ಆದರೆ ಫ್ರಾನ್ಸ್ ಮತ್ತು ಬ್ರಿಟನ್ ನಡುವಿನ ಅಂತರ 23.5 ಮೈಲುಗಳಷ್ಟಿದ್ರೆ, ಲಂಡನ್ ಮತ್ತು ನ್ಯೂಯಾರ್ಕ್ಗಳ ನಡುವಿನ ಅಂತರ 3000 ಮೈಲಿಗಳಷ್ಟಿದೆ. ಅಂದರೆ ಫ್ರಾನ್ಸ್ ಮತ್ತು ಬ್ರಿಟನ್ ನಡುವೆ ಎಷ್ಟು ದೂರ ಇದೆಯೋ ಅದರ 130 ಪಟ್ಟು ಹೆಚ್ಚು ದೂರ ನ್ಯೂಯಾರ್ಕ್ ಮತ್ತು ಲಂಡನ್ ನಗರಗಳ ನಡುವೆ ಇದೆ. ಹೀಗಾಗಿ ಇಲ್ಲಿ ಟನಲ್ ನಿರ್ಮಾಣದ ಸಾಧ್ಯತೆಯನ್ನು ಲೆಕ್ಕ ಹಾಕುವಷ್ಟರಲ್ಲೇ 2.5 ದಶಕಗಳು ಕಳೆದು ಹೋಗಿದ್ವು. ಈಗ ಅಂಥದ್ದೊಂದು ಪ್ರಸ್ತಾಪ ಮತ್ತೆ ಮುನ್ನೆಲೆಗೆ ಬಂದಿದ್ದು, 3000 ಮೈಲಿಗಳಷ್ಟು ಉದ್ದದ ಈ ಟನಲ್ ನಿರ್ಮಾಣ ಕಾಮಗಾರಿಗೆ ಸಕಲ ರೀತಿಯಲ್ಲೂ ಸಿದ್ಧತೆಗಳು ನಡೀತಿವೆ ಅನ್ನೋ ಮಾಹಿತಿಯನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೊರಹಾಕ್ತಾ ಇವೆ. ಗೆಳೆಯರೆ, ಇಲ್ಲಿ ಈಗಿರೋ ಲೆಕ್ಕಾಚಾರದಂತೆ ಟನಲ್ ಬೋರಿಂಗ್ ಮಿಷನ್ಗಳನ್ನು ಬಳಸಿಕೊಂಡು ಅಟ್ಲಾಂಟಿಕ್ ಸಾಗರದ ಕೆಳಗೆ ಟನಲ್ ನಿರ್ಮಾಣ ಅನ್ನೋದು ಸಾಧ್ಯ ಇಲ್ಲ. ಯಾಕೆಂದರೆ ಈ ಮಹಾಸಾಗರ ಜಗತ್ತಿನ 2ನೇ ಅತಿ ದೊಡ್ಡ ಮಹಾಸಾಗರ ಆಗಿದೆ. ಇದು ಒಟ್ಟು 10,64,60,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು, ಭೂಮಿ ಮೇಲಿರುವ ಸಾಗರಗಳ ಒಟ್ಟು ಪ್ರಮಾಣದಲ್ಲಿ 29% ಪ್ರದೇಶವನ್ನು ಇದೊಂದೇ ಸಾಗರ ಹೊಂದಿದೆ. ಇನ್ನು ಇದರ ಸರಾಸರಿ ಆಳ 3,646 ಮೀಟರ್ಗಳು.
ಇದರ ಅತಿ ಹೆಚ್ಚು ಆಳ ಪ್ರದೇಶದಲ್ಲಿ ಸುಮಾರು 8,376 ಮೀಟರ್ ಆಳ ಇದೆ. ಸೊ ಇಲ್ಲಿ ಟನಲ್ ಬೋರಿಂಗ್ ಮಿಷನ್ಗಳನ್ನು ತಗೊಂಡು ಹೋಗಿ ಟನಲ್ ಕೊರಿಬೇಕು ಅಂದರೆ ಸರಿಸುಮಾರು 3,646 ಮೀಟರ್ಗಳಷ್ಟು ಆಳದಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು. ಇದು ಕಾರ್ಯಸಾಧುವಲ್ಲದ ಪ್ರಾಜೆಕ್ಟ್ ಆಗಿಬಿಡುತ್ತೆ. ಹೀಗಾಗಿನೇ ಈಗ ಹೊಸ ತಂತ್ರಜ್ಞಾನವನ್ನು ಬಳಸಿ ಸಾಗರದ ಒಳಗೆ ಹೈಪರ್ ಲೂಪ್ ಟ್ರೈನ್ಗಳು ಓಡಾಡೋದಕ್ಕೆ ಸಾಧ್ಯವಾಗುವಂಥ ಟನಲ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಯೋಚಿಸಲಾಗ್ತಾ ಇದೆ. ಇಲ್ಲಿ ಹೈಪರ್ ಲೂಪ್ ಅಥವಾ ವ್ಯಾಕ್ಯೂಮ್ ಟ್ರೈನ್ಗಳು ಓಡಾಡಿದರೆ ಮಾತ್ರವೇ ಲಂಡನ್ ಹಾಗೂ ನ್ಯೂಯಾರ್ಕ್ಗಳ ನಡುವಿನ ಸಮಯ ಕೇವಲ 54 ನಿಮಿಷಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಆ ಸಮಯ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗೆಯೇ ಸಾಮಾನ್ಯ ಟ್ರೈನ್ಗಳನ್ನು ಈ ಟನಲಲ್ಲಿ ಓಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೈಪರ್ ಲೂಪ್ ಟ್ರೈನ್ಗಳು ಪ್ರತಿ ಗಂಟೆಗೆ 3,000 ಮೈಲಿಗಳಿಗೂ ಅಧಿಕ ವೇಗದಲ್ಲಿ ಚಲಿಸುವ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಚೈನಾದಲ್ಲಿ ಪರೀಕ್ಷಾರ್ಥ ಓಡಾಡ್ತಾ ಇರೋ ಮ್ಯಾಗ್ಲೆವ್ ಟ್ರೈನುಗಳು ಪ್ರತಿ ಗಂಟೆಗೆ 1,000 ಕಿಲೋಮೀಟರ್ ವೇಗವನ್ನು ತಲುಪಿವೆ. ಹೀಗಿರುವಾಗ ವ್ಯಾಕ್ಯೂಮ್ ಟ್ರೈನ್ಗಳನ್ನೇ ನಿರ್ಮಾಣ ಮಾಡಿ ಅಲ್ಲಿ ಹೈಪರ್ ಲೂಪ್ ಕ್ಯಾಪ್ಸುಲ್ಗಳನ್ನು ಬಳಸಿದ್ದೇ ಆದರೆ ಅದರ ವೇಗ 3,000 ಮೈಲಿಗಳನ್ನು ದಾಟೋದ್ರಲ್ಲಿ ಅನುಮಾನಗಳಿಲ್ಲ. ಈಗಾಗಲೇ ಭಾರತದಲ್ಲಿ ಕೂಡ ಇಂಥ ಹೈಪರ್ ಲೂಪ್ ಟ್ರೈನ್ಗಳ ಬಗ್ಗೆ ಸಾಕಷ್ಟು ಪರೀಕ್ಷೆಗಳು ನಡೀತಾ ಇದ್ದು ಚೆನ್ನೈನಲ್ಲಿನ IIT ಸಹಯೋಗದಲ್ಲಿ ಇಂಥ ರೈಲಿನ ಪರೀಕ್ಷೆ ಕೂಡ ನಡೆದು ಹೋಗಿದೆ. IIT ಮದ್ರಾಸ್ನ ಸಹಯೋಗದಲ್ಲಿ 410 ಮೀಟರ್ ಉದ್ದದ ಹೈಪರ್ ಲೂಪ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಲಾಗಿದ್ದು ಇದರ ಪರೀಕ್ಷೆಗಳು ಕೂಡ ನಡೆಯಲಿವೆ. ಈ ಹೈಪರ್ ಲೂಪ್ ನಲ್ಲಿ ಸಂಚರಿಸುವ ಟ್ರೈನುಗಳು ಪ್ರತಿ ಗಂಟೆಗೆ 1,200 ಕಿಲೋಮೀಟರ್ಗಳಷ್ಟು ವೇಗವನ್ನು ಮುಟ್ಟುತ್ತವೆ ಅಂತ ಹೇಳಲಾಗ್ತಾ ಇದೆ. ಸೊ ಭಾರತ ಮತ್ತು ಚೈನಾಗಳೇ ಈ ಹೈಪರ್ ಲೂಪ್ ಅನ್ನು ಪರೀಕ್ಷೆ ಮಾಡ್ತಾ ಇರುವಾಗ ನಾವು ಸುಮ್ಮನಿದ್ರೆ ಹೆಂಗೆ ಅಂತ ಅಮೆರಿಕ ಮತ್ತು ಬ್ರಿಟನ್ಗಳು ಈಗ ಅಟ್ಲಾಂಟಿಕ್ ಸಾಗರದ ನಡುವೆನೇ ಇಂಥದ್ದೊಂದು ಪ್ರಯತ್ನವನ್ನು ಆರಂಭ ಮಾಡೋದಕ್ಕೆ ಮುಂದಾಗಿವೆ. ಇನ್ನು ಈ ಎರಡು ನಗರಗಳ ನಡುವೆ ಅಂತರ ತುಂಬಾ ಹೆಚ್ಚಾಗಿರೋದ್ರಿಂದ ಅಲ್ಲಿ ಬಜೆಟ್ ಕೂಡ ತುಂಬಾನೇ ಹೆಚ್ಚು ಬೇಕಾಗುತ್ತೆ. ಈ ರೈಲು ಮಾರ್ಗಕ್ಕೆ ಖರ್ಚಾಗೋ ಹಣ ಬ್ರಿಟನ್ನ GDPಗಿಂತ 5 ಪಟ್ಟು ಹೆಚ್ಚಾಗಿದೆ. ಅಮೆರಿಕಾದ GDPಯ 75% ಇದಕ್ಕೆ ಖರ್ಚು ಮಾಡಬೇಕಾಗಿ ಬರುತ್ತೆ. ಹಾಗೆ ಚೈನಾದ ಒಟ್ಟು GDP ಇದೆಯಲ್ಲ ಅಷ್ಟೂ ಹಣವನ್ನು ಇದೊಂದು ಪ್ರಾಜೆಕ್ಟ್ ಮೇಲೆ ಖರ್ಚು ಮಾಡೋ ಧೈರ್ಯವನ್ನು ತೋರಬೇಕಾಗುತ್ತೆ. ಹೀಗಾಗಿನೇ ಈ ಪ್ರಾಜೆಕ್ಟ್ ಆರಂಭ ಆಗುವ ವೇಗದಲ್ಲೇ ಅದು ನಿಂತು ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಮೆರಿಕಾದಲ್ಲಿ ಈಗಾಗಲೇ ವರ್ಜಿನ್ ಹೈಪರ್ ಲೂಪ್ನ ಟೆಸ್ಟ್ ನಡೆದಿದ್ದು ಅಲ್ಲಿ ಪ್ರಯಾಣಿಕರ ಸಮೇತ ಪ್ರತಿ ಗಂಟೆಗೆ 387 ಕಿಲೋಮೀಟರ್ ವೇಗವನ್ನು ಅಚೀವ್ ಮಾಡಲಾಗಿದೆ. ಸೊ ಈಗಾಗಲೇ ಇಷ್ಟೊಂದು ದೊಡ್ಡ ಅಚೀವ್ಮೆಂಟ್ ಸಾಧ್ಯ ಆಗಿರುವಾಗ ಟನಲ್ ನಿರ್ಮಾಣದ ಹೊತ್ತಿಗೆ ಅದು 3,000 ಮೈಲಿಗಳಷ್ಟು ವೇಗವನ್ನು ಪಡೆಯೋದ್ರಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಾಜೆಕ್ಟ್ ಇದೆಯಲ್ಲ ಇದನ್ನು ಮುಗಿಸೋದಕ್ಕೆ 1 ದಶಕದಷ್ಟು ಸಮಯ ಬೇಕಾಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಸಮಯ ಹಿಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಈಗಾಗಲೇ ಇಲ್ಲಿ ಯಾವ ರೀತಿಯ ಟನಲ್ ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಸೈನ್ಗಳು ಕೂಡ ಹೊರಬಿದ್ದಿವೆ. ಅವು ಒಂದಕ್ಕಿಂತ ಮತ್ತೊಂದು ಭಿನ್ನವಾಗಿವೆಯಂತೆ. ಕೆಲವರು ಹೇಳೋ ಪ್ರಕಾರ ಈ ರೀತಿಯ ಹೈಪರ್ ಲೂಪುಗಳನ್ನು ಸಾಗರದ ಮೇಲೆ ನಿರ್ಮಾಣ ಮಾಡಿದರೆ ಉತ್ತಮವಾಗಿರುತ್ತಂತೆ. ಅಂದರೆ ಅಟ್ಲಾಂಟಿಕ್ ಸಾಗರ ಅನ್ನೋದು ಸಾಕಷ್ಟು ವಾಣಿಜ್ಯ ವ್ಯವಹಾರಗಳು ನಡೆಯೋ ಜಾಗ. ಹೀಗಾಗಿ ಇಲ್ಲಿ ಹಡಗುಗಳಿಗೆ ತೊಂದರೆ ಆಗದಂತೆ ಇದನ್ನು ನಿರ್ಮಿಸೋದು ಕಾರ್ಯಸಾಧುವಲ್ಲ. ಹಾಗೆಯೇ ಅಟ್ಲಾಂಟಿಕ್ ಸಾಗರದ ಅಡಿಯಲ್ಲಿ ಈ ಟನಲ್ ಅನ್ನು ನಿರ್ಮಾಣ ಮಾಡಬಹುದು ಅನ್ನೋದು ಮತ್ತೆ ಕೆಲವರ ಅಭಿಪ್ರಾಯ. ಆದರೆ ನಾನಾಗಲೇ ಹೇಳಿದ ಹಾಗೆ ಅಟ್ಲಾಂಟಿಕ್ ಸಾಗರದ ಕೆಳಭಾಗದಲ್ಲಿ ಟನಲ್ ಅನ್ನು ನಿರ್ಮಾಣ ಮಾಡಬೇಕು ಅಂದರೆ ಸರಿಸುಮಾರು 3,464 ಮೀಟರ್ಗಳಿಗಿಂತ ಆಳದಲ್ಲಿ ಅದನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿನ ಮತ್ತೊಂದು ಬ್ರಿಲಿಯಂಟ್ ಐಡಿಯಾ ಅಂದರೆ ಓಷನ್ ಫ್ಲೋರ್ಗಿಂತ ಸ್ವಲ್ಪ ಕೆಳಭಾಗದಲ್ಲಿ ತೇಲುವ ಟನಲ್ ಅನ್ನು ನಿರ್ಮಾಣ ಮಾಡೋದು. ಇದರಿಂದ ಹಡಗುಗಳಿಗೂ ತೊಂದರೆ ಆಗೋದಿಲ್ಲ ಹಾಗೂ ಟನಲ್ಗೆ ಕೂಡ ಹೆಚ್ಚು ಅಪಾಯ ಆಗೋದಿಲ್ಲ ಅಂತ ಮತ್ತೆ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಇಷ್ಟೊಂದು ಹಣ ಖರ್ಚು ಮಾಡಿ ಈ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಹೊರಟಿರೋದಾದರೂ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ನಮ್ಮನ್ನು ಕಾಡದೇ ಇರೋದಿಲ್ಲ. ಗೆಳೆಯರೆ, ಇವತ್ತು ನಾವು ಲಂಡನ್ನಿಂದ ನ್ಯೂಯಾರ್ಕ್ಗೆ ಹೋಗಬೇಕು ಅಂದರೆ ಕನಿಷ್ಠ 8 ಗಂಟೆಗಳ ಸಮಯ ಹಿಡಿಯುತ್ತೆ. ಹಾಗೆಯೇ ಹೆಚ್ಚಿನ ವಿಮಾನಗಳು ಓಡಾಡ್ತಾ ಇರೋದ್ರಿಂದ ಅಲ್ಲಿ ಹಸಿರು ಮನೆ ಅನಿಲ ಕೂಡ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ವಿಮಾನದಲ್ಲಿ ಅಬ್ಬಬ್ಬಾ ಅಂದರೆ 350ರಿಂದ 500 ಮಂದಿಯನ್ನು ಒಮ್ಮೆಗೆ ಕರ್ಕೊಂಡು ಹೋಗಬಹುದು. ಆದರೆ ರೈಲು ಮಾರ್ಗ ನಿರ್ಮಾಣ ಆದರೆ ಅಲ್ಲಿ ಸಮಯ 8 ಗಂಟೆಯಿಂದ 54 ನಿಮಿಷಕ್ಕೆ ಇಳಿಯುತ್ತೆ. ಹಾಗೆ ಹೈಪರ್ ಲೂಪ್ನ ಒಳಗೆ ಓಡಾಡುವ ರೈಲುಗಳಿಗೆ ಅಥವಾ ಕಾರುಗಳಿಗೆ ಹೆಚ್ಚಿನ ಶಕ್ತಿಯ ಅಗತ್ಯ ಇರುವುದಿಲ್ಲ. ಹೀಗಾಗಿ ಅಲ್ಲಿ ಪೊಲ್ಯೂಷನ್ನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಪ್ರಾಜೆಕ್ಟ್ನ ಕಾಸ್ಟ್ ಬಗ್ಗೆ ಕೂಡ ಈಗಾಗಲೇ ಭಿನ್ನಾಭಿಪ್ರಾಯಗಳಿದ್ದಿವೆ. ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಒಂದು ಪ್ರಾಜೆಕ್ಟ್ ಅನ್ನು ನಿರ್ಮಾಣ ಮಾಡಬೇಕಾದ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಕೆಲವರದ್ದು. ಆದರೆ ಒಂದು ವೇಳೆ ಈ ಪ್ರಾಜೆಕ್ಟ್ ಯಶಸ್ವಿ ಆದರೆ ಅದು ಜಗತ್ತನ್ನು ಇನ್ನಷ್ಟು ಹತ್ತಿರಕ್ಕೆ ತಗೊಂಡು ಬರೋ ಸಾಧ್ಯತೆ ಇರುತ್ತೆ. ಇಂಥ ಹಲವು ಪ್ರಾಜೆಕ್ಟುಗಳು ಸಿದ್ಧ ಆಗುತ್ತವೆ. ಅದು ಹೆಚ್ಚಿನ ಪ್ರಮಾಣದ ಆರ್ಥಿಕ ವ್ಯವಹಾರಕ್ಕೆ ಕಾರಣ ಆಗುತ್ತೆ. ಇದರಿಂದ ಜಗತ್ತಿನ ವ್ಯವಹಾರದ ದಿಕ್ಕು ಬದಲಾಗುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಪ್ರಯಾಣ ಒಂದೇ ಅಲ್ಲ, ಸರಕು ಸಾಗಾಟ ಕೂಡ ಅತ್ಯಂತ ಸುಲಭ ಮತ್ತು ವೇಗವನ್ನು ಪಡ್ಕೊಳ್ಳುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಈ ಪ್ರಾಜೆಕ್ಟ್ ಯಶಸ್ವಿ ಆಗಲಿ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ಜಗತ್ತಿಗೆ ಅದ್ಭುತವೊಂದರ ನಿರ್ಮಾಣಕ್ಕೆ ಮುಂದಾಗ್ತಾ ಇದೆ. ಆ ಪ್ರಾಜೆಕ್ಟ್ ಈಗಲೇ ಶುರುವಾದರೆ
ಆದರೆ ನಾವು ನೀವು ಕೂಡ ಅದನ್ನು ನೋಡೋ ಅವಕಾಶ ಸಿಗಬಹುದು. ಇದು ಗೆಳೆಯರೆ ಬ್ರಿಟನ್ ಮತ್ತು ನ್ಯೂಯಾರ್ಕ್ ನಡುವೆ ಸಿದ್ಧ ಆಗುತ್ತೆ ಅಂತ ಹೇಳಲಾಗ್ತಾ ಇರುವ ಹೈಪರ್ಲೂಪ್ ಟನಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.